ಬಹುಶಃ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಹಿಂದಿನ ದಿನಗಳನ್ನು ಅಥವಾ ಹಿಂದಿನ ಸುಮಾರು ಒಂದು 10-15-20 ವರ್ಷದ ಹಿಂದಕ್ಕೆ ಹೋದರೆ ಅಥವಾ ಈಗಲೂ ಕೂಡ ಒಂದು ಹೆಣ್ಣು ಮಗು ಮೆಚ್ಯೂರ್ಡ್ ಆದ ನಂತರದಲ್ಲಿ, ಋತುಮತಿಯಾದ ನಂತರದಲ್ಲಿ ಒಂದಷ್ಟು ವರ್ಷಗಳ ಕಾಲ, ಸುಮಾರು ಒಂದು 4-5 ವರ್ಷಕ್ಕೆ ಆ ಮಗುಗೆ ಮದುವೆ ಆಗಲ್ಲ ಹೆಣ್ಮಗುಗೆ ಅಂತಂದರೆ ಅಕ್ಕಪಕ್ಕದ ಮನೆಯವರೇ ಮಾತಾಡ್ತಿರ್ತಾರೆ, ಅಯ್ಯೋ ಆ ಹೆಣ್ಮಗುಗೆ ಮದುವೆ ಇನ್ನೂ ಸೆಟ್ಟೇರಿಲ್ವಾ, ಯಾರೂ ಬರ್ತಾ ಇಲ್ವಾ ಗಂಡಿನ ಕಡೆಯವರು, ಆ ಮಗು ಋತುಮತಿಯಾಗಿ ಇಷ್ಟು ವರ್ಷ ಆಯಿತು ಅಂತ ಆಡ್ಕೊಳ್ಳುವಂಥವರೇ, ಚುಚ್ಚು ಮಾತಾಡುವಂಥವರೇ ಹೆಚ್ಚು. ಬಹುಶಃ ಇವೆಲ್ಲ ಮಾನಸಿಕ ಒಂದು ಸ್ಥಿತಿಗತಿಗಳು ಕೂಡ ಆ ಹೆಣ್ಣು ಮಕ್ಕಳನ್ನು ಬಾಧಿಸುವಂಥ ಸಾಧ್ಯತೆ ಇರುತ್ತೆ, ಅಥವಾ ಪೋಷಕರನ್ನು ಬಾಧಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದು ಒಂದು ರೀತಿಯಲ್ಲಿ ಮದುವೆಯಿಂದ ದೂರ ಉಳಿಯೋದಕ್ಕೆ ಕಾರಣ ಆಗಬಹುದಾ ಅಂತ ನಾವು ಇಲ್ಲಿ ಕಾರಣಗಳು ಹೇಳ್ತಾ ಇದ್ದೇವೆ, ಇನ್ನೊಂದು ಸೈಡ್ ನೋಡ್ತಾ ಇಲ್ಲ. ಯಾರೂನು ನಾವು ಸಿಂಗಲ್ಲು ಅಂತೆಲ್ಲ ಹೇಳ್ತಾ ಇದಾರೆ, ಆದರೆ ಕೆಲವೊಂದು ತುಂಬಾ ಕ್ಲಿನಿಕ್ಗಳಲ್ಲಿ ಈ ಅಪ್ರಾಪ್ತ ವಯಸ್ಸಿಗೆ ಪ್ರೆಗ್ನೆಂಟ್ ಆಗಿರೋರು ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಆಗಿ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡ್ತಿರೋರು ಬರ್ತಿರೋರ ಸಂಖ್ಯೆನೂ ಏನು ಕಡಿಮೆ ಇಲ್ಲ, ನಡೀತಾನೆ ಇದೆ. ಅದು ಹಳ್ಳಿ ಕಡೆ ಇರ್ಬೋದು, ಸಿಟಿಯಲ್ಲೂ ಇರ್ಬೋದು, ಆಯ್ತಾ. ಸೊ ಹಂಗಾಗಿ ಇಲ್ಲಿ ಒಂದೇನ್ ಅರ್ಥ ಆಗ್ತದೆ, ಕಮಿಟೆಡ್ ರಿಲೇಶನ್ಶಿಪ್ಸ್ ಬೇಡ, ಹೆಸರು ಕೊಡುವಂತ ರಿಲೇಶನ್ಶಿಪ್ಸ್ ಬೇಡ ಅನ್ನೋ ತರದಲ್ಲಿ. ಮದ್ವೆ ಮಾಡ್ಕೊಂಡ್ಬಿಟ್ರೆ ತಲೆನೋವು ಅಂದ್ರೆ ಹಂಗೇನೋ ನಾವು ಇಡ್ಬೋದು ಅನ್ನೋ ತರದಲ್ಲಿ ಈ ತರ ಇದು ಏನು ನಾವು ನೋಡ್ತಾ ಇದೀವಿ. ಈಗ ಹುಡುಗಿಗೆ ಮದ್ವೆನೇ ಆಗ್ಲಿಲ್ಲ, ನೀವು ಹೇಳಿದ ವಿಚಾರಕ್ಕೆ ಸ್ಟ್ರೆಸ್, ಅಯ್ಯೋ ನಿನ್ನ ಯಾರು ಮದ್ವೆ ಮಾಡ್ಕೊಳಕ್ಕೆ ಬರ್ಲಿಲ್ವಾ, ಸಖತ್ತಾಗಿರೋಳ್ನ ಬೇಗ ಮದುವೆ ಮಾಡ್ಕೊಂಡ್ಬಿಡ್ತಾರೆ, ಈ ತುಂಬಾ ಚೆನ್ನಾಗಿರೋದು, ಇದೆಲ್ಲ ಯಾವ್ದ ಮಾನದಂಡ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವಾಗ ನಿನ್ಗಿನ್ನೂ ಮದ್ವೆ ಆಗಿಲ್ವಾ ಅನ್ನೋ ತರದಲ್ಲಿ ಡೆಫಿನೆಟ್ಲಿ ಸ್ಟ್ರೆಸ್ ಆಗತ್ತೆ. ಏನೇನ್ ಕಾರಣಗಳಿಗೆ ಮದ್ವೆ ಆಗಿಲ್ವೋ ಅದು ಅವ್ರವ್ರಿಗೆ ಗೊತ್ತು. ಎಕ್ಸಾಂಪಲ್ ಸಾರ್ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಜನ್ಮ ಕುಂಡಲಿಗಳಿರ್ಬೋದು, ವಾಟ್ ಎವರ್, ಅದು ಏನೇ ಕಾರಣಗಳು ಕೊಟ್ರು ಸಹ ನಿಂಗೆ ಮದ್ವೆ ಆಗ್ಲಿಲ್ವಾ ಅಂತ ಹೇಳಿದ ತಕ್ಷಣನೇ ಮದುವೆನೇ ಒಂದು ಬಿಗ್ಗೆಸ್ಟ್ ಪ್ಯಾರಾಮೀಟರು ಅಂತ ಅನ್ಸಿದಂತ ಹುಡುಗಿಯರಿಗೆ, ಓ ಏನಪ್ಪಾ ನನ್ನ ಜೀವನ ಹೆಂಗಪ್ಪ ಅನ್ನೋ ತರದಲ್ಲಿನೂ ಬೇಜಾರಾಗೋ ಸಾಧ್ಯತೆ ಇರುತ್ತೆ. ಆದ್ರೆ ಈ ಮದುವೆ ಆಗಿದ ತಕ್ಷಣ ಎಲ್ರು ತುಂಬಾ ಚೆನ್ನಾಗಿದ್ದಾರೆ ಅಂತ ನಾ ಹೇಳಲ್ಲ, ಹಾಗಂದ್ಬಿಟ್ಟು ಆಗಬಾರ್ದು ಅಂತ ಹೇಳ್ತಿಲ್ಲ. ಇಲ್ಲಿ ಸಹಧರ್ಮ, ಸಹಚರರು, ಸಹ ಅಂದ್ರೆ ಕಂಪನಿ, ನೆಕ್ಸ್ಟ್ ಪರ್ಸನ್, ಅಡ್ಜಸ್ಟೆಂಟ್ ಪರ್ಸನ್. ಈಗ ಹುಷಾರಿಲ್ಲ ಒಂದು ವ್ಯಕ್ತಿಗೆ, ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದ್ರೆ ಯಾರು ನೋಡ್ಕೊಂತಾರೆ, ಯಾರೊಬ್ರು ಬೇಕಲ್ಲ. ಅವಾಗ ಈ ಸೋ ಕಾಲ್ಡ್ ಅವರ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗ್ಲಿ, ಅಥವಾ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸಿಕ್ಕಿ ನಾವು ಮಾತಾಡ್ತಾ ಇದೀವಿ, ಲಾಫಿಂಗ್ ಕ್ಲಬ್ಸ್ ಅಲ್ಲಿ ಫ್ರೆಂಡ್ಸ್ ಆಗಿದ್ದೀವಿ, ಮತ್ತೊಂದು ಜಾಗದಲ್ಲಿ ಪರಿಚಯ ಅಂತವ್ರು ಯಾರು ಬರಲ್ಲ ಹೆಲ್ಪ್ ಮಾಡಕ್ಕೆ. ರಿಯಾಲಿಟಿಯಲ್ಲಿ ಫ್ಯಾಮಿಲಿ ಅಂದ ತಕ್ಷಣ ಮನೇಲಿ ಸಮಸ್ಯೆ ಆಯ್ತು ಅಂದ್ರೆ ಫಸ್ಟ್ ಓಡ್ ಬರೋದು ಫ್ಯಾಮಿಲಿ, ಓಡೋಗಿ ನಿಲ್ತಾರಲ್ಲಿ. ಅಂತ ಒಳ್ಳೊಳ್ಳೆ ಅದ್ಭುತ ಫ್ರೆಂಡ್ಸ್ ಇದ್ರೆ ಅವರು ಬರ್ತಾರೆ, ಆದ್ರೆ ಫ್ಯಾಮಿಲಿ ಸಿಗ್ನೇಚರ್, ಎಷ್ಟೋ ಜಾಗದಲ್ಲಿ ಸಿಗ್ನೇಚರ್ ಕೇಳೋದೆ ಫ್ಯಾಮಿಲಿ ಸಿಗ್ನೇಚರ್ಸ್ ಹಾಸ್ಪಿಟಲ್ಸ್ ಅಲ್ಲಿ. ಸೊ ಇದು ಅಷ್ಟು ಇಂಪಾರ್ಟೆಂಟ್, ಫ್ಯಾಮಿಲಿ ಒಪಿನಿಯನ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಫ್ಯಾಮಿಲಿ ಎಲ್ಲದಕ್ಕೂ ನಿಲ್ತಾರೆ. ಯಾರು ಇಲ್ಲದಿದ್ರೆ ಹೆಂಗೆ, ಫಸ್ಟ್ ಆಫ್ ಆಲ್ ಯಾರು ಇಲ್ಲ ಅನ್ನೋದು ಒಂದು ಡಿಪ್ರೆಷನ್, ಆಮೇಲೆ ಯಾರ ಜೊತೆಗೆ ಇದ್ರೂ ಸಹ ನಾನು ಯಾಕೆ ಹಿಂಗ್ ಬದುಕಾದೀನಿ ಅನ್ನೋದು ಇನ್ನೊಂದ್ ತರದ ಡಿಪ್ರೆಷನ್. ಸೊ ಮದುವೆ ಆಗಿಲ್ಲ ನಿನಗೆ ಅಂತ ಅವ್ರ ಮೇಲೆ ಒಂದು ಸ್ಟ್ರೆಸ್ಸಾರು ಮಾಡಿದ್ರು ಸಹ, ಮಾಡ್ಕೊಂಡವ್ರ ಮೇಲೆ ನೆಕ್ಸ್ಟ್ ಮಕ್ಳು ಯಾಕೆ ಮಾಡ್ಕೊಂಡಿಲ್ಲ ಅನ್ನೋ ನೆಕ್ಸ್ಟ್ ಸ್ಟ್ರೆಸ್ಸಾರು ಮಾಡ್ತಾರೆ. ನಾನು ಸಂಪೂರ್ಣ ಮದುವೆ ಆಗ್ಲೇಬೇಕು ಅಥವಾ ಆಗ್ಬಾರ್ದು ಅದ್ರ ಬಗ್ಗೆ ಹೇಳ್ತಿಲ್ಲ, ಆದ್ರೆ ಯಾರದೋ ಒಪಿನಿಯನ್ಗಳಲ್ಲಿ ನೀವು ನಿಮ್ಮ ಬದುಕುಗಳನ್ನ ಹಾಳು ಮಾಡ್ಕೋಬೇಡಿ. ಯಾರೋ ಹೇಳಿದ್ರು ಅವ್ರ ಮದುವೆ ಸರಿಗಿರ್ಲಿಲ್ಲ, ನಾನು ಎಲ್ಲೋ ನೋಡಿದೆ, ಸಿನಿಮಾದಲ್ಲಿ ನೋಡಿದೆ, ಮತ್ತೊಂದು ನನ್ನ ಫ್ರೆಂಡ್ ನೋಡಿದೆ, ಒಂದೋ ಎರಡೋ ಎಕ್ಸಾಂಪಲ್ ಅಲ್ಲಿ ನಾವ್ ಇಡೀ ಒಂದು ಸಂಪೂರ್ಣ ಸಮುದಾಯ, ಒಂದು ಸಮಾಜನ ಜಡ್ಜ್ ಮಾಡಕ್ ಆಗಲ್ಲ. ವೆರಿ ಇಂಪಾರ್ಟೆಂಟ್. ಕೆಲವರು ಅನ್ವಾಂಟೆಡ್ ರಿಲೇಶನ್ಶಿಪ್ಸ್ ಅಲ್ಲಿ ಇರ್ತಾರೆ. ಅದ್ ಹೆಂಗೆ ಅಂದ್ರೆ ಟ್ರೆಂಡಿಂಗ್, ನಮ್ ಕ್ಲಾಸ್ ಅಲ್ಲಿ ನಾವು 100 ಜನ ಇದೀವಿ, ಅದ್ರಲ್ಲಿ 70 ಜನಕ್ಕೆ ರಿಲೇಶನ್ಶಿಪ್ ಇದೆ, ನನಗಿಲ್ಲ ಅಂದ್ರೆ ನಾನು ಟ್ರೆಂಡಿಂಗ್ ಅಲ್ಲಿ ಇಲ್ಲ ಅಂತ ಹೇಳಿ ರಿಲೇಶನ್ಶಿಪ್ಗೆ ಜಂಪ್ ಮಾಡೋದು. ಯಾರೋ ಸಿಕ್ಕಿದ ತಕ್ಷಣ ಅವ್ರ ಜೊತೆ ರಿಲೇಶನ್ಶಿಪ್ಗೆ ಹೋಗಿ ಆಮೇಲೆ ನೆಗೆಟಿವ್ ಫೀಲ್ ಆಗಿದ ತಕ್ಷಣ ಆಮೇಲೆ ಫುಲ್ಲು ಹೇಳೋದು, ರಿಲೇಶನ್ಶಿಪ್ಪೇ ಪ್ರಾಬ್ಲಮ್ಮು, ಜನನೇ ಸರಿಗಿಲ್ಲ, ಅದನ್ನ ನಾನು ಅರ್ಥನೇ ಮಾಡ್ಕೊಳಲ್ಲ, ಐ ವಿಲ್ ಚೂಸ್ ಟು ಬಿ ಸಿಂಗಲ್ ಅಂತ ಯಾವಾಗ್ಲೂ ಚೂಸ್ ಟು ಬಿ ಸಿಂಗಲ್ ಅಂತ ಹೇಳಿದ ತಕ್ಷಣ ಯಾವ್ದೋ ಒಂದು ವ್ಯಕ್ತಿ ಅದರಿಂದ ಸಂಪೂರ್ಣ ಇಂಪ್ರೆಸ್ ಆಗ್ಬಿಟ್ಟು, ಓ ನಾನು ಹಂಗೆ ಆಗ್ಬಿಡ್ತೀನಿ ಅಂತ ಹೇಳಿ ಇವರು ನೆಕ್ಸ್ಟ್ ಹಂಗಂತ ಹೇಳಿ 3 ತಿಂಗಳಾದ್ಮೇಲೆ ಇನ್ಯಾವುದೋ ರಿಲೇಶನ್ಶಿಪ್ ಅಲ್ಲಿ ಹೊಟ್ಟೋಗಿರ್ತಾರೆ. ಆದ್ರೆ ಇನ್ಫ್ಲುಯೆನ್ಸ್ ಆಗಿರೋರು ಯಾರು ಇಲ್ಲದೆ ನೋವನ್ನು ಬಳಸ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ಸ್ಟ್ರೆಸ್ ಮಾಡಿ ಪ್ರತಿ ಸತಿ ಹೇಳೋದು, ಇನ್ನೊಬ್ಬರ ಒಪಿನಿಯನ್ಸ್ ಅಲ್ಲಿ ನಿಮ್ಮ ಬದುಕುಗಳನ್ನ ಕ್ರಿಯೇಟ್ ಮಾಡ್ಕೋಬೇಡಿ. ಈಗ ಯಾರೋ ಹೇಳಿದ್ರು ಮದುವೆ ಅಂದ್ರೆ ಕಷ್ಟ, ಏನ್ ಕಷ್ಟ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ರಿಲೇಶನ್ಶಿಪ್, ಸಿಂಗಲ್ ಆಗಿ ಮದುವೆ ಆಗಿರ್ತಾರೆ, ದಿ ಪ್ರಿಫರ್ ಡಿವೋರ್ಸ್, ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ನಿಲ್ಸೆ ಇನ್ನು ಏನೋ ಚೂರು ಕಷ್ಟ ಆಗಿದ ತಕ್ಷಣ ನಾನು ಡಿವೋರ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಎವ್ರಿ ವೇ ಔಟ್, ಮತ್ತೆ ಮಲ್ಟಿಪಲ್ ಆಪ್ಷನ್ಸ್ ಈಗ ಪ್ಲಾಟ್ಫಾರ್ಮ್, ಡೇಟಿಂಗ್ ಪ್ಲಾಟ್ಫಾರ್ಮ್ಸ್ ಅದು ಇದು ಎಲ್ಲ ಆಗ್ಬಿಟ್ಟು
ಇವರು ಈ ರಿಲೇಶನ್ಶಿಪ್ ನ ಈಸಿಯಾಗಿ ಫರ್ಗೋ ಮಾಡಕ್ಕೆ ಲೆಟ್ ಗೋ ಮಾಡಕ್ಕೆ ರೆಡಿ ಇರ್ತಾರೆ. ಒಂದು ರಿಲೇಶನ್ಶಿಪ್ ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ಅವ್ರಿಗೇನ್ ಇಷ್ಟ, ನನ್ಗೇನ್ ಇಷ್ಟ, ಎಷ್ಟೋ ಜನಕ್ಕೆ ಅವ್ರಿಗೇನೆ ಏನ್ ಇಷ್ಟ ಅಂತ ಗೊತ್ತಿರಲ್ಲ. ಒಂದು ರಿಲೇಶನ್ಶಿಪ್ ಅಲ್ಲಿ ಇನ್ನೊಬ್ರಿಗೆ ಹೇಳ್ಬೇಕು, ಅವ್ರ ಇಷ್ಟ ಪಡ್ಕೋಬೇಕು, ಸಮಯ ಕೊಡ್ಬೇಕು. ಮೊಬೈಲ್ ಅಲ್ಲಿ ಹಲೋ ಹೌ ಆರ್ ಯು, ಪ್ಲೀಸ್ ಟೇಕ್ ಕೇರ್ ಆಫ್ ಯು ಸೆಲ್ಫ್ ಅಂತ ಹೇಳಿ ಎಲ್ರಿಗೂ ಮೆಸೇಜ್ ಕಳಿಸ್ತಾರೆ. ಪಕ್ಕದಲ್ಲಿ ಕೂತಿರೋ ವ್ಯಕ್ತಿಗೆ ನೀನ್ ಹೆಂಗಿದ್ಯಾ, ಉಂಡಾ ತಿಂದ ಅಂತಾನೂ ಕೇಳಿರಲ್ಲ. ಸೊ ರಿಯಾಲಿಟಿಯಲ್ಲಿ ಬದುಕೋದನ್ನ ನಾವು ತುಂಬಾ ಇಂಪಾರ್ಟೆಂಟ್. ಒಂದ್ ಮನೆಯಲ್ಲಿ ಮಕ್ಕಳನ್ನ ಊಟಕ್ಕೆ ಕರಿಯಕ್ಕೆ ಬನ್ರೋ ಅಂತ ಕರೆಯೋದ್ರ ಬದಲು ಒಂದು ಮೆಸೇಜ್ ಹಾಕಿದ್ರೆ ಪಟ್ ಅಂತ ಬರ್ತಾರೆ. ಅಂದ್ರೆ ಕಮ್ಯುನಿಕೇಶನ್ ನ ಯಾವ ಮಟ್ಟಕ್ಕೆ ಯೂಸ್ ಮಾಡ್ಕೊಂತ ಇದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವರ್ ಯು ಅಂತ ಎದುರುಗಡೆ ಇರೋ ವ್ಯಕ್ತಿನ ಮಾತಾಡ್ಸಿ ಕೇಳಿದ್ರೆ ಎಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಅವ್ರು ಈಗೋ ಬಿಟ್ಟು ನಾನ್ ಯಾಕೆ ಮಾತಾಡ್ಸ್ಲಿ ಅಂತ ಹೇಳಿದಾಗ ಎಷ್ಟೋ ರಿಲೇಶನ್ಶಿಪ್ ಸಂಬಂಧಗಳು ಹಾಳಾಗುತ್ತೆ. ಈ ತರ ಯಾವ್ದೋ ಕಾರಣಗಳಿಗೆ, ಯಾವ್ದೋ ವ್ಯಕ್ತಿಗಳಿಗೆ, ಮಾನಸಿಕ ಸಮಸ್ಯೆ ಇದ್ದಂತ ವ್ಯಕ್ತಿಗಳು ಮಾಡಿದಂತ ಮಿಸ್ಟೇಕ್ಸ್ ಗಳಿಗೆ ಇನ್ಯಾರೋ ಬಂದು ಅದನ್ನ ಒಪಿನಿಯನ್ ಅಂತ ತಗೊಂಡ್ಬಿಟ್ಟು ಇದೆ ಎಲ್ಲ ಹಿಂಗೆ ಅಂತ ಹೇಳಿ ಸಹ ಎಷ್ಟೋ ಸಮಸ್ಯೆಗಳು ಇದೇ ತರ ಕ್ರಿಯೇಟ್ ಮಾಡ್ಕೋತಾರೆ. ಮಾತಾಡ್ತಾ ಹೋಗ್ತೀನಿ ನಿಮ್ ಜೊತೆ.